Hi, hello, welcome to my YouTube channel. Once more, a happy Saturday morning. Yes, ಈಗಾಗಲೇ ಮಕ್ಕಳು ತಮ್ಮ ಇಂಗ್ಲೀಷ್ ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಬರೆದು ಹೊರಗಡೆ ಬರ್ತಾರೆ. ಬಂದ ಕೂಡಲೇ ಅವ್ರಿಗೆ ಎದುರಾಗ್ತಕ್ಕಂಥ ಆತಂಕ ಪ್ರಿಜುಡೀಸ್ ಅಂತಲೇ ಹೇಳಬೇಕು. ಸೈನ್ಸ್, ಹೌ ಅಬೌಟ್ ಸೈನ್ಸ್, ಅಪ್ಲೈಡ್ ಕ್ವಶನ್ಸ್, ಇಟ್ ಮೇ ಬಿ ಡಿಫಿಕಲ್ಟ್, ಆ ಥರ ಫೀಲ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮತ್ತು ನಿಮ್ಮ ಅನುಕೂಲಕ್ಕೆ 2-3 ದಿವಸ ರಜಾ ಅವಧಿ ಇರೋದ್ರಿಂದ ನಾನು ಈ ರೀತಿ ಡಿಸೈಡ್ ಮಾಡಿದ್ದೀನಿ. ಕನಿಷ್ಠ ಇವತ್ತು ನಾಳೆ ನಾಡ್ದು ಸೇರಿ 1-2-3 ಮಾಡೆಲ್ ಪೇಪರ್ಸ್ ಆ್ಯಂಡ್ ಆಲ್ಸೋ ಪ್ರಿಪ್ರೇಟರಿ ಪೇಪರ್ಸ್, ಅದರ ಜೊತೆಗೆ ಎಲ್ಲರೂ ಇಂಪಾರ್ಟೆಂಟ್ ಅಂತ ಕೇಳ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನಾದರೂ ಡಿಸ್ಕಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದರ ಮೊದಲ ಭಾಗವಾಗಿ ಈ ದಿನ SSLC KCAB ಬೋರ್ಡ್ ಮಾಡೆಲ್ ಪೇಪರ್ ನಂಬರ್ 2ನ ನಿಮ್ಮ ಜೊತೆ ಜಸ್ಟ್ ಮಾತಾಡೋಕ್ಕೆ ಮುಂಚೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಬಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್, ಆ್ಯಂಡ್ ಆಲ್ಸೋ if there are any comments, please comment in the comment section, and also if you like it, please like it ಅಂತ ಹೇಳ್ತಾ ಬನ್ನಿ ನನ್ನ ಜೊತೆ ಸಾಗೋಣ. ವಾಟ್ ಎವರ್ ಬಿ ಕೇರ್. ಎಸ್, ಯು ನೋ, just like in other papers, there are 8 MCQ questions, multiple choice questions. Under that, ನಿಮಗೆ ಗೊತ್ತು, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, everyone will be given separately. Now let us go to physics part. There are totally 3 MCQs. Just let us see model paper 2 part A ಏನಿದೆ ನೋಡೋಣ. Question number 1. One of the properties of concave lens is, be careful, concave, also be careful, convex, also be careful, whether mirror or lens. Yes, option A is thinner at the edges and thicker at the middle, diverges the light rays, forms real and inverted image. D, converge light rays. ನಿಮಗೆ ಗೊತ್ತು ಕಾನ್ಕೇವ್ ಲೆನ್ಸ್ ಪ್ರಾಪರ್ಟೀಸ್. Second question, the crystalline lens of the eye in old age, be careful, old age is the key point. Old age people sometimes becomes milky and cloudy. ನಿಮಗೆ ಗೊತ್ತಾಯಿತು ವಾಟ್ ಈಸ್ ದ ಐ ಡಿಫೆಕ್ಟ್, ಪರ್ಟಿಕ್ಯುಲರ್ಲಿ age old people. This condition is called hypermetropia, myopia, presbyopia, cataract. ನಿಮಗೆ 4 ಐ ಡಿಫೆಕ್ಟ್ಸಲ್ಲಿ ಯಾವ್ಯಾವ ಡಿಫೆಕ್ಟ್ ಯಾರಲ್ಲಿ ಬರುತ್ತೆ, ಅದಕ್ಕೆ ಕಾರಣಗಳೇನು ಚೆನ್ನಾಗಿ ಗೊತ್ತಿರೋದ್ರಿಂದ. ಕಮ್ ಟು ದ ಥರ್ಡ್ ಕ್ವೆಶ್ಚನ್ ಇನ್ ಫಿಸಿಕ್ಸ್. ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ದ ಮಿಡ್ಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಚಕ್ ಅಂತ ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ 3 ಫಿಂಗರು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ನೋಡಿ, ಈ ಥರ ಬಂದರೆ ಡೆಫಿನೆಟ್ಲಿ ಇಲ್ಲಿ ಕೇಳ್ತಾನೆ ಮಿಡ್ಲ್ ಫಿಂಗರ್. ದಿಸ್ ಈಸ್ ದ ಮಿಡ್ಲ್ ಫಿಂಗರ್, M. 4 ಫಿಂಗರ್ ಮೈನ್ ಫಿಂಗರ್ ಅಥವಾ ಥಂಬ್. ಸೊ ಯಾವ್ಯಾವುದೇನು ತೋರಿಸುತ್ತೆ ಅಂತ ನಿಮಗೆ ಎಡಗೈ ನಿಯಮ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಎಸ್, ಕರೆಂಟ್, ಇಂಡ್ಯೂಸ್ಡ್ ಕರೆಂಟ್, ಮೂಮೆಂಟ್ ಆಫ್ ದಿ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್, ಯಾವುದು ಅನ್ನೋದನ್ನು ನೀವು ಖಚಿತವಾಗಿ ಬರೆದ್ರೆ ಅಲ್ಲಿಗೆ 3 ones are 3 marks MCQ. After that, answer the following questions. 2 ones are 2. ಫಿಸಿಕ್ಸಲ್ಲಿ 1 MQ 2 ಇರ್ತವೆ, MCQ 3 ಇರ್ತವೆ. If the focal length of a spherical mirror is 25 centimeter, then find its radius of curvature. Small f is given, focal length 25 centimeter.
ಫೈಂಡ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಆರ್. ನಿಮಗೆ ನ್ಯೂಮರಿಕಲ್ ಅಥವಾ ಪ್ರಾಬ್ಲಮ್ ಇದು ಆ ಚಾಪ್ಟ್ರಲ್ಲಿ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಮಸ್ತ್ ಪ್ರಾಬ್ಲಮ್ಸ್ ನಿಮಗಿದ್ದಾವೆ, ಅದನ್ನು ಮಾಡ್ಕೊಳ್ಳಿ. ಫಿಫ್ತ್ ಕ್ವೆಶನ್, ಡ್ರಾ ದಿ ಸಿಂಬಲ್ ಡಯಾಗ್ರಾಮ್ ಆಫ್ ಟೂ ಎಲೆಕ್ಟ್ರಿಕ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಷ್ಟು ಸಿಂಪಲ್ ಫಿಗರ್ ಕೇಳಿದೆ ನೋಡಿ. ಟೂ ಸೆಲ್ಸ್ದು ಕನೆಕ್ಟೆಡ್ ಇನ್ ಸೀರೀಸ್ ಇನ್ ಎ ಸ್ಮಾಲ್ ಅಥವಾ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅವು ಈಸಿ ಏನೋ, ಸ್ವಲ್ಪ ಕ್ವಶನನ್ನು ಓದ್ಕೊಳ್ಳಿ, ಅರ್ಥ ಆಗುತ್ತೆ. ಅಲ್ಲಿಗೆ 5 ಮಾರ್ಕ್ಸ್ ಫಿಸಿಕ್ಸಲ್ಲಿ, ವೆರಿ ಈಸಿ ಟು ಸ್ಕೋರ್. ಕಮ್ ಟು 2 ಮಾರ್ಕ್ಸ್, 2 ಕ್ವಶನ್ಸ್, 2 to 4, ವೆರಿ ಸಿಂಪಲ್. ಈ ಕ್ವಶನ್ಸ್ ಎಲ್ಲ ರಿಪೀಟ್ ಆಗ್ಬೋದಾದಂಥವು. ಹೌ ಡಸ್ ಅವರ್ ಐ ಅಕೊಮಡೇಟ್ ಟು ಸಿ ದ ಆಬ್ಜೆಕ್ಟ್ಸ್ ಅಟ್ ಡಿಫರೆಂಟ್ ಡಿಸ್ಟ್ಯಾನ್ಸಸ್. ಕಣ್ಣು ಎಷ್ಟು ದೂರ ಹತ್ರ ಇರಲಿ ಚಕ್ಕಂತ ಹೊಂದ್ಕೊಳ್ಳುತ್ತಲ್ಲ, ಪವರ್ ಆಫ್ ಅಕೊಮಡೇಷನ್ ಹೇಗೆ ಡಿಸ್ಕಸ್. 2 ಮಾರ್ಕ್ಸ್. ಸೊ ಯು ಹ್ಯಾವ್ ಟು ರೈಟ್ 3 to 4 or 5 sentences. 6 ಕ್ವಶನ್ ಇದೆ ಇದಕ್ಕೆ. ಸ್ಟಾರ್ಸ್ ಅಪಿಯರ್ ಟು ಬಿ ಟ್ವಿಂಕ್ಲಿಂಗ್, ವೈ? ಅವೇನು ಮಿನುಗಲ್ಲ, ಮಿನುಗೋ ಥರ ಕಾಣಿಸ್ತವೆ. ಅಪಿಯರ್ ಟು ಬಿ ಟ್ವಿಂಕ್ಲಿಂಗ್, ವೈ ಬರ್ಸಿದ್ದಾರೆ. ವಾಟ್ ಈಸ್ ಎ ಸೊಲೆನಾಯ್ಡ್? ವಾಟ್ ಈಸ್ ಎ ಸೊಲೆನಾಯ್ಡ್? ಹೌ ಕ್ಯಾನ್ ಇಟ್ ಬಿ ಕನ್ವರ್ಟೆಡ್ ಇಂಟು ಎನ್ ಎಲೆಕ್ಟ್ರೋಮ್ಯಾಗ್ನೆಟ್? ಸೊಲೆನಾಯ್ಡ್ನ ಎಲೆಕ್ಟ್ರೋಮ್ಯಾಗ್ನೆಟಿಗೆ ಕನ್ವರ್ಟ್ ಮಾಡ್ತೀರಾ? ಎಸ್, ಸೊಲೆನಾಯ್ಡ್ ಕ್ಯಾನ್ ಬಿ ಡೆಫಿನೆಟ್ಲಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಅಲ್ಲಿಗೆ 2 ಮಾರ್ಕ್ಸಲ್ಲಿ 1 ಚಾಯ್ಸ್ ಕ್ವಶನ್ಗೆ 2 ಮಾರ್ಕ್ಸು, 2 ಆದರೂ ಕೂಡ 3 ಕ್ವಶನ್ಸ್ ಯಾವ ಚಾಯ್ಸ್. 4th ಮೇನ್ ಇನ್ ಫಿಸಿಕ್ಸ್, 3 3s are 9. ಎಸ್, ಡ್ರಾ ದಿ ಡಯಾಗ್ರಾಮ್ ಟು ಶೋ ದ ರೀಕಾಂಬಿನೇಷನ್ ಆಫ್ ದಿ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಸ್ಪೆಕ್ಟ್ರಮ್ ಅಲ್ಲ, ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್. 2 ಪ್ರಿಸಮ್ನ, ಒಂದು ಡೈರೆಕ್ಟ್ ಇನ್ನೊಂದು ಇನ್ವರ್ಟೆಡ್ ಇಟ್ಟು recombination of spectrum colors into single color of white light. Number 9, state Ohm's law. How are ammeter and voltmeter connected in electric circuit? Ohm's law state ಹೇಳ್ಬೇಕು. ಮತ್ತೆ ammeter is always in series, voltmeter is always connected parallel. ಇದು ಮಂತ್ರ. ammeter series, ವೋಲ್ಟ್ಮೀಟರ್ ಪ್ಯಾರಲಲ್. ಇದನ್ನು ಹೇಗೆ ಮಾಡ್ತಾರೆ ಅಂತ ಓಮ್ಸ್ ಲಾ ಬರಿಬೇಕು. 3 ಮಾರ್ಕ್ಸ್. ಇದು ಚಾಯ್ಸ್ ಇದೆ. ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಥವಾ ಜೌಲ್ಸ್ ಲಾ ಆಫ್ ಹೀಟಿಂಗ್. ಹೌ ಈಸ್ ಫ್ಯೂಸ್ ಕನೆಕ್ಟೆಡ್ ಇನ್ ದಿ ಸರ್ಕ್ಯೂಟ್? ಫ್ಯೂಸು ಪ್ಯಾರಲಲ್ಲು, ಫ್ಯೂಸು ಸೀರೀಸು ಚೆನ್ನಾಗಿ ಗೊತ್ತು. ಸೊ ಹೌ ಡಸ್ ಫ್ಯೂಸ್ ವರ್ಕ್ ಇನ್ ಎ ಸರ್ಕ್ಯೂಟ್? ಎಷ್ಟು ಸಿಂಪಲ್ ಇದೆ ಹೇಳಿ. 3 ಮಾರ್ಕ್ಗೆ 3 ಡಿಫ್ರೆಂಟ್ ಕ್ವಶನ್ಸು. ಜೌಲ್ಸ್ ಲಾ 1 ಮಾರ್ಕ್. ಹೌ ಈಸ್ ಫ್ಯೂಸ್ ಕನೆಕ್ಟೆಡ್ ಇನ್ ಎ ಸರ್ಕ್ಯೂಟ್ 1 ಮಾರ್ಕ್. ವಾಟ್ ಈಸ್ ದಿ ಫಂಕ್ಷನ್ ಆಫ್ ಎ ಫ್ಯೂಸ್ 1 ಮಾರ್ಕ್. 3ಕ್ಕೂ 1 ವರ್ಡ್ 1-2 ಸೆಂಟೆನ್ಸ್, 6 ಸೆಂಟೆನ್ಸ್ ಬರೆದ್ರೆ ಎಸ್. ಕಮ್ ಟು ದ ಕ್ವಶನ್ ನಂಬರ್ 10. ಇದಕ್ಕೂ ಚಾಯ್ಸ್ ಇದೆ. ಹೌ ಡು ಯು ಟ್ರೇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಕಂಪಾಸ್ ನೀಡಲ್? ಕಂಪಾಸ್ ನೀಡಲ್ ಬಳಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಹೇಗೆ ಕಂಡುಹಿಡಿತೀರಾ? ಮ್ಯಾಗ್ನೆಟ್ ಸುತ್ತ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ವೈ? ನಿಮಗೆ ಗೊತ್ತು, ದೇ ಎಮರ್ಜ್ ಫ್ರಮ್ ನಾರ್ತ್, ಮರ್ಜ್ ಇನ್ ಸೌತ್, ನೆವರ್ ಇಂಟರ್ಸೆಕ್ಟ್. ಮ್ಯಾಗ್ನೆಟ್ ಸುತ್ತವೆಂದೂ ಇಂಟರ್ಸೆಕ್ಟ್ ಆಗಲ್ಲ. ವೈ? ಆರ್, ವಾಟ್ ಆರ್ ದಿ ಕಾಸಸ್ ಫಾರ್ ಓವರ್ಲೋಡ್ ಅಂಡ್ ಶಾರ್ಟ್ ಸರ್ಕ್ಯೂಟ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಕಾಸಸ್ ಆಫ್ ಓವರ್ಲೋಡ್ ನಿಮಗೆ ಗೊತ್ತು. ಸರ್ಕ್ಯೂಟಲ್ಲಿ ಓವರ್ಲೋಡ್ ಆದಾಗ ಏನು ಉಂಟಾಗುತ್ತೆ, ಆ್ಯಂಡ್ ಆಲ್ಸೋ ಶಾರ್ಟ್ ಸರ್ಕ್ಯೂಟ್ನ ಪ್ರಾಬ್ಲಮ್ ಏನು? ವಾಟ್ ಈಸ್ ದಿ ಫಂಕ್ಷನ್ ಆಫ್ ಅರ್ತ್ ವೈರ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್? ನಿಮಗೆ ಗೊತ್ತು, ಲೈವ್ ವೈರ್, ನ್ಯೂಟ್ರಲ್, ಅರ್ತ್ ವೈರ್. ಇವುಗಳಲ್ಲಿ ಅರ್ತ್ ವೈರ್ದು ಫಂಕ್ಷನ್ ಏನಿದೆ ಫಿಸಿಕ್ಸಲ್ಲಿ. 3 ಮಾರ್ಕ್ಸ್ ಮುಗೀತು. ನೆಕ್ಸ್ಟ್ 5th ಮೇನ್ 1 4s are 4. ಫಿಸಿಕ್ಸಲ್ಲಿ 1 ಮಾತ್ರ 4 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನ್ಯೂಮರಿಕಲ್, 2 ನ್ಯೂಮರಿಕಲ್ ಕೊಟ್ಟಿದ್ದಾನೆ. ಒಂದೇ ಕ್ವಶನ್, ನೋ ಚಾಯ್ಸ್. ಅದರಲ್ಲಿ 2 ಪಾರ್ಟ್ ಮಾಡ್ತಾನೆ. 2 ಮಾರ್ಕ್ಸ್ ಒಂದೊಂದು ನ್ಯೂಮರಿಕಲ್. ಅಂದರೆ ಪ್ರಾಬ್ಲಮ್ ಯು ಹ್ಯಾವ್ ಟು ಸಾಲ್ವ್. ಎ ವೈ ಆಫ್ ಗಿವನ್ ಮೆಟೀರಿಯಲ್ ಹ್ಯಾವಿಂಗ್ ಲೆಂತ್ L and area of cross section capital A has a resistance of 4 ohm
length is given, area of cross section is given, resistance is also given 4 ohm. What would be the resistance of another wire of the same material having a length ನೋಡಿ half L ಇದ್ರೆ L by 2 and the area of cross section 2a ನೋಡಿ double area of cross section double, length is reduced to half. ಕ್ಲೂ ಒಳ್ಳೆ ಲಾಜಿಕಲ್ ಕ್ವಶನ್, ಇದನ್ನು ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಬಿ ಕ್ವಶನ್, ಅಲ್ಲಿಗೆ 2+2 ಆಯ್ತಿದ್ದು 4 ಮಾರ್ಕ್ಸ್. ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ದ ರೆಸಿಸ್ಟರ್ಸ್ R1, R2 and R3 have the values 5 ohm, 10 ohm and 30 ohm respectively. When these resistors are connected into a battery of 12 volts parallelly, then calculate the total resistance of this circuit. ನೋಡಿ ಪ್ಯಾರಲಲ್ ಕನೆಕ್ಷನ್ ಕೊಟ್ಟು ನೋಡಿ ಪ್ಯಾರಲಲ್ ಕನೆಕ್ಷನಲ್ಲಿ 3 ರೆಸಿಸ್ಟರ್ಸ್ R1, R2, R3 ಅವುಗಳದ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟು ಇವನ್ನ 12 ವೋಲ್ಟ್ಸ್ಗೆ ಕನೆಕ್ಟ್ ಮಾಡಿದಾಗ ಪ್ಯಾರಲಲ್ ಆಗಿ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ನಿಮಗೆ ಪ್ಯಾರಲಲ್ಗೆ 1R1 ಪ್ಲಸ್ 1R2 ಪ್ಲಸ್ 1R3, ಸೀರೀಸ್ಗೆ R1 ಪ್ಲಸ್ R2 ಪ್ಲಸ್ R3. 1 5-mark question is in the physics, given in physics. Answer the following question. 1 5 is 5. What is refraction of light? Definition. You have to write definition of refraction of light. So the refractive index of diamond is 2.42. What is the meaning of this statement? ನೋಡಿ ಇದು ಅಪ್ಲೈಡ್ ಅಂತ ಕರಿಬೇಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 2.42. ಇದರ ಅರ್ಥ ಏನು? ನೀವು ಫಸ್ಟ್ ಆಫ್ ಆಲ್ ಸ್ನೆಲ್ಸ್ ಲಾ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಸರಿಗೆ ಓದ್ಕೊಳ್ಳಿ. ದೆನ್ ಯು ವಿಲ್ ಡೆಫಿನೆಟ್ಲಿ ರೈಟ್ ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್. 1 ಮಾರ್ಕು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 242. ವಾಟ್ ಈಸ್ ಇಟ್ಸ್ ಮೀನಿಂಗ್? ಇದಕ್ಕೊಂದು 2 ಮಾರ್ಕು. ಮತ್ತು ಬಿ ಕ್ವಶನ್ ಈಸ್ ದೇರ್. ಆ ಬಿ ಕ್ವಶನ್ಗೆ ವಾಟ್ ಆರ್ ದಿ ಯೂಸಸ್ ಆಫ್ ಕಾನ್ಕೇವ್ ಮಿರರ್? ರೈಟ್ ದ ಮಿರರ್ ಫಾರ್ಮುಲಾ. ಯೂಸಸ್ ಮತ್ತು ಮಿರರ್ ಫಾರ್ಮುಲಾ ನೋಡಿ. ಸೊ ದಿಸ್ ಈಸ್ ಅಬೌಟ್ ಫಿಸಿಕ್ಸ್ ಕ್ವಶನ್ಸ್ ಫಸ್ಟ್ ಪಾರ್ಟ್. ಕಮ್ ಟು ಪಾರ್ಟ್ ಬಿ, ಕೆಮಿಸ್ಟ್ರಿ. MCQ. An alloy that is made up of copper and zinc, Cu plus Zn ಇರೋ alloy, solder material, bronze, brass, stainless steel. The reactants that exchange ions by reacting each other and form a precipitate among the following. ಯಾವುದು ಪ್ರಿಸಿಪಿಟೇಟ್ನ ಫಾಲೋಯಿಂಗ್ ಇದರಲ್ಲಿ ಯಾವುದು ಫಾರ್ಮ್ ಮಾಡುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನೋಡಿ ಮೇಲೆ ಕೊಟ್ಟಿರೋದು ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ರಿಪೀಟ್ ಆಗಿದೆ, ಇರಲಿ ಬಿಡಿ, ಈ ಥರ ಕೊಡಲ್ಲ ಆನಿಯಲಲ್ಲಿ. ಸೊ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್, ಅಮಾಂಗ್ ದೀಸ್ ವಿಚ್ will form the precipitate by the exchange of ions. Only another MCQ ಗೆ ಫಿಸಿಕ್ಸಲ್ಲಿ 3 MCQ, ಇಲ್ಲಿ 2 MCQ ಇದೆ. ಬಯಾಲಜಿ ಮೋಸ್ಟ್ಲಿ 3 MCQ ಇರುತ್ತೆ. ದ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಬೈಕಾರ್ಬೋನೇಟ್ reacts with dilute hydrochloric acid. ಸೋಡಿಯಂ ಬೈಕಾರ್ಬೋನೇಟ್ ಆ್ಯಂಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಯಾಕ್ಷನ್. ಯಾವ ಗ್ಯಾಸು? ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್, nitrogen dioxide. You have to write which of these gases is liberated. Come to the 8th main. Answer the following questions. 3 ones are 3. ಅಲ್ಲಿಗೆ 1 ಮಾರ್ಕ್ ನಾವು 3 ಇದೆ. Mention any 2 methods to prevent the corrosion of iron materials. Very obvious, easy question. Corrosion prevention. In a homologous series, if the first member of hydrocarbon group has the molecular formula C2H4, ನೋಡಿ C2H4 molecular formula ಇದ್ದರೆ ಹೈಡ್ರೋಕಾರ್ಬನ್ಗೆ ಫೈಂಡ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ 5th ಮೆಂಬರ್. ಇದು ಯಾವ ಥರ ಇದೆ? CnH2n C2H4. ಹಾಗಾದರೆ 5th ಮೆಂಬರ್ ಅಂದರೆ C5 ಡಬಲ್ ಆಫ್ ದಿ 5, 2n ಅಂದರೆ 2 5 10, C5H10. ಚೆಕ್ ಇಟ್. Thermite process has wider industrial applications. Why? Thermite ಅಥವಾ thermite process has wider
ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಒಂದಿದೆ ಹೇಗೆ. ಸೊ ದಟ್ಸ್ ಅಬೌಟ್ ಟ್ರಿಮರ್ಸ್ ಕ್ಯಾರಿಂಗ್ ಒನ್ ಈಚ್. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ 3 to 6. ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ಕೆಮಿಕಲ್ ಇಕ್ವೇಷನ್ಸ್. ಮಕ್ಕಳೇ, ಕೆಮಿಕಲ್ ಇಕ್ವೇಷನ್ಸ್ ಬ್ಯಾಲೆನ್ಸ್ ಮಾಡೋದನ್ನ ಚಂದವಾಗಿ ಕಲ್ತ್ಕೊಳ್ಳಿ, ಸುಲಭ ಇದೆ. ರಿಯಾಕ್ಟೆಂಟ್ ಸೈಡ್, ಪ್ರಾಡಕ್ಟ್ ಸೈಡ್ ಯಾವುದನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಗಮನಿಸಬೇಕು? FeSO4 under the action of its aromer Fe2O3 plus SO2 plus SO3, CH4 plus O2 gives CO2 plus H2O. ಇಲ್ಲಿ ಕಾಂಪೋಸಿಷನ್ ಏನು ಚೇಂಜ್ ಮಾಡಿಕೊಡಿ ನೀವು, ಓನ್ಲಿ ನ್ಯೂಮರಿಕಲ್ಸ್. ಯಾವುದು ರಿಯಾಕ್ಟೆಂಟ್ ಸೈಡ್ ಆ್ಯಂಡ್ ಪ್ರಾಡಕ್ಟ್ ಸೈಡ್ ಯು ಹ್ಯಾವ್ ಟು ಪುಟ್ ನ್ಯೂಮರಿಕಲ್ಸ್, ದಟ್ ದೆನ್ ಯು ವಿಲ್ ಬ್ಯಾಲೆನ್ಸ್ ದೆಮ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಆಲ್ಕೈನ್ಸ್? ರೈಟ್ ದಿ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬೆಂಜೀನ್. ಓ ಗಾಡ್, ಹೌ ಈಸಿ. C6H6 ಸ್ಟ್ರಕ್ಚರ್ ಹೇಳ್ಕೊಟ್ಟಿರ್ತಾರೆ ಸರ್ಗಳು. ಬೆಂಜಿನ್ ಆಲ್ಟರ್ನೇಟ್ ಡಬಲ್ ಬಾಂಡ್, ಬೆಂಜಿನ್ ಅಥವಾ ರಿಂಗ್. ಸೊ ತುಂಬ ಸುಲಭ. ರೈಟ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ಸ್ ಪ್ರಾಪರ್ಟಿನ ಚರ್ಚೆ ಮಾಡಿ, ಕೋವೆಲೆಂಟ್ಗೆ ಯಾವ ರೀತಿ ಡಿಫ್ರೆಂಟ್ ಅವು ಅಯಾನಿಕ್ ಕಾಂಪೌಂಡ್ಸ್. ಆರ್ ಚಾಯ್ಸ್ ಕ್ವಶನ್. ಗಿವ್ ರೀಸನ್. ಸೈನ್ಸ್ ಅಂದಮೇಲೆ ಇರಲೇಬೇಕಲ್ಲ, ಗಿವ್ ರೀಸನ್. So aluminum oxide is called amphoteric oxide. Oxide, acid alla. Aluminum oxide is called amphoteric oxide. Amphoteric, dual nature, double. Calcium floats on water. Istu 2 marks. Again 3 3s are 9. Illi 3 marks, 3 questions ಇದೆ ಕೆಮಿಸ್ಟ್ರಿಯಲ್ಲಿ. Draw the diagram of the arrangement of apparatus used to show the reaction of zinc granules with dilute sulfuric acid and testing hydrogen gas by burning and label zinc granule. ಎಷ್ಟು ಈಜಿ ಕ್ವಶನ್, ಎಷ್ಟು ಸರಿ ರಿಪೀಟ್ ಆಗಿದೆ ನೀವೇ ನೋಡ್ಕೊಳ್ಳಿ. ಅರೇಂಜ್ಮೆಂಟ್ ತಲೆಯಲ್ಲೇ ಇದೆ ನಿಮಗೆ. ಸೊ ಡೋಂಟ್ ಫರ್ಗೆಟ್ 3 marks. ಓ ಗಾಡ್, ಆ ಚಿತ್ರ ಬರೆದು ಜಿಂಕ್ ಗ್ರಾನ್ಯೂಲ್ ಟೆಸ್ಟ್ ಟ್ಯೂಬ್ ತಳದಲ್ಲಿ ಜಿಂಕ್ ಗ್ರಾನ್ಯೂಲ್ ಹಾಕ್ತೀರಾ. ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗೋದು ಬಲಗಡೆ, ಡೆಲಿವರಿ ಟ್ಯೂಬಿಂದ ಈಚೆ ಇನ್ನೊಂದು ಇದರಲ್ಲಿ ಕಲೆಕ್ಟ್ರಲ್ಲಿ. ಸೊ ವೆರಿ ಈಸಿ. 23rd ಕ್ವೆಶನ್. ಅಮಾಂಗ್ ದಿ ಮೆಟೀರಿಯಲ್ ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೇಟ್. ನೋಡಿ ಇವುಗಳಲ್ಲಿ which compound is used to make drinking water free from germs? Drinking water free from germs. ಯಾವ್ದನ್ನು ಬಳಸ್ತಾರೆ? Number 2, which compound is used in soda acid fire extinguisher? ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಯಾವ ಕಾಂಪೌಂಡ್ ಬಳಸ್ತಾರೆ? ಮೇಲ್ಗಡೆ ಕೊಟ್ಟಿರೋದ್ರಲ್ಲಿ. ವಿಚ್ ಕಾಂಪೌಂಡ್ ಡಸ್ ಎ ಡಾಕ್ಟರ್ ಯೂಸ್ ಟು ಗಿವ್ ಸಪೋರ್ಟ್ ಟು ಫ್ರಾಕ್ಚರ್ಡ್ ಬೋನ್ಸ್ ಇನ್ ದಿ ರೈಟ್ ಪೊಸಿಷನ್? ಇದನ್ನು ದೊಡ್ಡದಾಗಿ ನೀವು ಅಪ್ಲೈಡ್ ಅಂತ ಕರೆದು ಪ್ರಿಜುಡಿಸ್ ಇಟ್ಕೊಂಡು ಅಲ್ಲೆಲ್ಲ ಕಳ್ಕೊಳ್ತೀರಾ ಮಾರ್ಕ್ಸ್ನ. ಸ್ವಲ್ಪ ಗಮನಿಸಿ, ನಿಮಗೆ ಗೊತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಹೆಮಿಹೈಡ್ರೇಟ್. ಮೇಲ್ಗಡೆ ಕೊಟ್ಟಿರೋದ್ರಲ್ಲಿ ಹೆಮಿಹೈಡ್ರೇಟ್ ಯಾವುದ್ರಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಸೊ ದಟ್ ಈಸ್ ಅಬೌಟ್ question number 23. Come to 24. Read the difference between calcination and roasting. Very ordinary question. How is pure zinc metal? How is pure zinc metal will be obtained by these processes? ಬೇಜಾರಾಗಬೇಡಿ, ಇಲ್ಲಿ ಒಂದು ಇಂಟ್ರಪ್ಷನ್ ಬಂತು. ಮಕ್ಕಳಿಗೆ ಶಾಲೆಗಳಲ್ಲಿ ತರಗತಿಗಳಲ್ಲಿ ಸ್ವಲ್ಪ ನಿಶ್ಶಬ್ದವಾಗಿ ಕೂರೋದನ್ನು ಕಲಿಸ್ತಾ ಇಲ್ಲ, ಸಮಸ್ಯೆ ಉಂಟಾಗುತ್ತೆ. ಮಧ್ಯದಲ್ಲಿ ಇಂಟರ್ವೆನ್ಷನ್ ಹೇಳಿ ಬಂದಾಗ್ಯೂ ಆ ಥರ ರೂಢಿ ಮಾಡ್ಕೊಂಡಿಲ್ಲ. ಇವೆಲ್ಲ ಕಲಿಸೋದ್ರ ಬಗ್ಗೆ ಮಾತಾಡೋದಿದೆ, ಬೇಕಾದಷ್ಟು ಬಿಹೇವಿಯರಲ್ ಚೇಂಜಸ್ ಬಗ್ಗೆ ರಜಾ ಅವಧಿಯಲ್ಲಿ ಮಾತಾಡೋದಿದೆ, ಅನ್ಯತಾ ಭಾವಿಸ್ಬೇಡಿ. ಎಸ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. 1 4s are 4.
Explain substitution reaction in hydrocarbons with an example. ನೋಡಿ, ನಾನು ಗಟ್ಟಿಯಾಗಿ ಮಾತಾಡಬೇಕಾಗುತ್ತೆ. ಎಲ್ಲಿ ಸೈಲೆಂಟ್ ವಾತಾವರಣ ನಿರ್ಮಿಸ್ಕೊಂಡು ನಾವೇನು ಸ್ಟುಡಿಯೋ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ಜಸ್ಟ್ ಟೀಚ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಿರೋದು, ನಾಟ್ ಜಸ್ಟ್ ಲೈಕ್ ಪ್ರೊಫೆಷ್ನಲ್ಸ್. ದೇರ್ ಇಸ್ ನೋ ನೀಡ್. ಯು ವಾಂಟ್ ಟು ಸ್ಪ್ರೆಡ್ ದ ನಾಲೆಡ್ಜ್. ಹಾಗಾಗಿ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಯಿತು. ಎಕ್ಸ್ಪ್ಲೈನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ಹೈಡ್ರೋಕಾರ್ಬನ್ಸ್ ವಿತ್ ಎನ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ದಿ ಮೆಕಾನಿಸಮ್ ಆಫ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಆರ್ carbon atoms do not form C4 minus anion and C4 plus cation. Why? Write the electron dot structure of nitrogen molecule and ethane molecules. ಸೊ ಇಷ್ಟು ಕೆಮಿಸ್ಟ್ರಿಯಲ್ಲಿ ನೀವು ಗಮನಿಸಬೇಕಾದ್ರೆ ಡಾಟ್ ಸ್ಟ್ರಕ್ಚರ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ನೀವು ಗಮನಿಸಬೇಕಾಗುತ್ತೆ. ಪಾರ್ಟ್ ಸಿ, ಕಮ್ ಟು ಲಾಸ್ಟ್ ಸೆಕ್ಷನ್ ಬಯಾಲಜಿ. MCQ 2 1s are 2. ಸ್ಮಾಲ್ ಇಂಟೆಸ್ಟೈನ್, ವಿಲ್ಲೈ, ಲಂಗ್ಸ್ ಡ್ಯಾಶ್. ಅನುರೂಪತ ಹಿಂದಿ ಮತ್ತು ಕನ್ನಡದಲ್ಲಿ ಬರೆದ್ರಲ್ಲ ಆ ಥರ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದದ ಸಂಬಂಧ ಹುಡುಕಿ ಬರೆಯಿರಿ. ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲ್ಲೈ ಇದ್ದರೆ ಲಂಗ್ಸಲ್ಲಿ ಬ್ರಾಂಕೈ, ಆಲ್ವೆಲಾಯ್, ಡಯಾಫ್ರಾಮ್, ನೆಫ್ರಾನ್ಸ್. ಬ್ರಾಂಕೈಯಲ್ಲಿ, ಆಲ್ವೆಲಾಯಲ್ಲಿ, ಡಯಾಫ್ರಾಮಲ್ಲಿ, ನೆಫ್ರಾನ್ಸ್ ಇದೆ. ನಿಮಗೆಲ್ಲ ಗೊತ್ತು. Next, 27th question, MCQ. A triad that cannot be inherited among the following is shape of the eye. ಯಾರು ಹೇಳಿದರು? ಕಲರ್ ಆಫ್ ದಿ ಏರ್ ಯಾರು ಹೇಳಿದರು? ಟೈಪ್ ಆಫ್ ದಿ ಬ್ಲಡ್ ಗ್ರೂಪ್ ಯಾರು ಹೇಳಿದರು? ಪ್ಲೇಯಿಂಗ್ ಸ್ಕಿಲ್ಸ್. ಎಂಥ ಚಿಕ್ಕ ಮಗುನು ಬರಿಬೋದು. ಪ್ಲೇಯಿಂಗ್ ಸ್ಕಿಲ್ಸು ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಅಲ್ಲ, ಯಾವುದೇ ಜೀನ್ಸಲ್ಲಿ ಎಂಬೆಡೆಡ್ ಆಗಿರಲ್ಲ, ಅದು ಎನ್ವಿರಾನ್ಮೆಂಟಲ್ ಕ್ಯಾರೆಕ್ಟರ್. Answer the following questions. 1 MQ, 3 1s are 3. What is transpiration? The folding up of leaves of sensitive plant. ನಿಮಗೆ ಗೊತ್ತು, ಮಿಮೋಸಾ ಪುಡಿಕಾ. ಟಚ್ ಮೀ ನಾಟ್, ಮುಟ್ಟಿದರೆ ಮುನಿ. ಆನ್ ಟಚಿಂಗ್ ವಿತ್ ಎ ಫಿಂಗರ್ ಈಸ್ ನಾಟ್ ಎ ಟ್ರೋಪಿಸಮ್. ವೈ? ಇದು ಟ್ರೋಪಿಸಮ್ ಅಲ್ಲ, ಟಿಗ್ಮೋಟ್ರೋಪಿಸಮ್ ಅಂದ್ಕೋಬೇಡಿ. ಏನಾಗಾದರೆ ವೈ? ಮೆನ್ಷನ್ any two advantages of vegetative propagation. Vegetative propagation ಬಗ್ಗೆ ಬರೀರಿ. So answer the following questions. 3 2s are 6. ಅಲ್ಲಿ 3 3s are 9. ಇಲ್ಲಿ 3 2s are 6. Draw the diagram showing the germination of pollen and stigma and label the part ovary. Germination. So write the functions of medulla and cerebellum of the human brain. Medulla and cerebellum. Cerebrum ಬೇರೆ, cerebellum of the human brain. Give reasons. ಕೊಡಲೇಬೇಕು. ಬಯಾಲಜಿ. Nephrons are called fundamental functional units of excretory system. Nephrons are fundamental functional units of excretory system. ಹೇಗೆ? Small intestine is called complete digestion center. Small intestine is called complete digestion center. How? Answer the following questions. 3 3s are 9. A tall capital TT pea plant is crossed with dwarf small TT pea plant. Mention the type of plant obtained in F1 generation and represent the result obtained in F2 generation with the help of checkerboard and mention the ratio of varieties of plants. Are round green color seeds producing pea plant, capital R small y are crossed with wrinkled yellow color seeds producing pea plant, small r capital Y. Show the result of F2 generation with the help of a checkerboard and mention the ratio of varieties of plants. 35th question. Draw the diagram showing the schematic sectional view of the human heart. Label the parts. Heart ಕೇಳಿದ ನೋಡಿ. human heart. Aorta, pulmonary veins. Aorta ಮತ್ತು pulmonary ಎದ್ದು ಕಾಣಿಸ್ತಕ್ಕಂಥ ಅಂಗಗಳು ಇವನು ಗುರುತಿಸ್ಬೋದು. Come to question number 36.
What are trophic levels? What are trophic levels? Flow of energy in an ecosystem is always unidirectional. Why? Explain. Trophic levels ಅಂದ್ರೇನು? ಎನರ್ಜಿ ಯೂನಿಡೈರೆಕ್ಷನಲ್ ಯಾವಾಗಲೂ ಕೂಡ ಇಕೋಸಿಸ್ಟಮಲ್ಲಿ ಟೂ ವೇ ಅಲ್ಲ, ಸಿಂಗಲ್ ವೇ. ವೈ? ಎಕ್ಸ್ಪ್ಲೈನ್. ಚಾಯ್ಸ್ ಕ್ವಶನ್. ವಾಟ್ ಈಸ್ ಓಝೋನ್? ಓಝೋನ್ ಕೇಳಿಬಿಟ್ಟು ನೋಡಿ. ಮಾಲಿಕ್ಯುಲರ್ ಫಾರ್ಮ್లో ಬರೆಯೋದು ಮರಿಬೇಡಿ. O3 ಓಝೋನ್. ವಾಟ್ ಈಸ್ ದಿ ಫಂಕ್ಷನ್ ಆಫ್ ಓಝೋನ್ ಲೇಯರ್? ವಾಟ್ ಆರ್ ದಿ ಕಾಸಸ್ ಫಾರ್ ದಿ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್? ಈ ಮೂರಕ್ಕೂ 3 ಪಾಯಿಂಟ್ಸ್ ಬರೀಬೇಕು. 3 marks. Last main in science and biology, answer the following questions. 2 for 8. No choice. What is reflex arc? Repeated so many times. Trace the sequence of events that occur in the structure. When a bright light is focused on our eyes, what is the sequence of events that occur? Question number 38. Explain the structure and function of placenta. Placenta ಎಷ್ಟು ಸರಿ ಕೇಳ್ತಾನೆ. What are the functions of prostate gland and testosterone hormone? ಮೇಲ್ ಫಿಮೇಲ್ ಹಾರ್ಮೋನು ನೋಡ್ಕೊಳ್ಳಿ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಇದನ್ನು ನೋಡ್ಕೊಳ್ಳಿ. ಫಂಕ್ಷನ್ಸ್. ದಟ್ ಈಸ್ ದಿ ಲಾಸ್ಟ್ ಕ್ವಶನ್ ಇನ್ ಮಾಡೆಲ್ ಪೇಪರ್ 2 ಬೋರ್ಡ್ ಮಾಡೆಲ್ 2025. ದಟ್ ಮೀನ್ಸ್ ಆಲ್ ಇನ್ ಆಲ್ ವಿ ವಿಲ್ ಹ್ಯಾವ್ 38 questions. ಎಲ್ಲ ಕ್ವಶನ್ ಪೇಪರ್ ಇದ್ದಂತೆ. ಸೊ ಇವನ್ನ ನೀವು ಇವತ್ತು ರೆಡಿ ಆಗಬೇಕು. ನಾಳೆ ಹಬ್ಬ ಇದೆ, ಬೇಡ ಅಂತೇಳಲ್ಲ. ನಾಳೆ ಪೂರ್ತಿ ಹಬ್ಬಕ್ಕಾಗಿ ಒಂದು 4-5-6 ಗಂಟೆ ಮೀಸಲಿಡಿ, ಬೇಡ ಅನ್ನಲ್ಲ. ಪೇರೆಂಟ್ಸ್ ಜೊತೆ, ಬಂಧು ಬಳಗದ ಜೊತೆ ಕಳೀರಿ. ಹಾಗಂತ ಈ ಹಬ್ಬ ಪ್ರತಿ ಸಾರಿ ರಿಪೀಟ್ ಆಗಲ್ಲ. ಲೈಫಲ್ಲಿ ಬೇರೆ ಹಬ್ಬಗಳೆಲ್ಲ ಬರ್ತಾ ಇರ್ತವೆ. ಪರೀಕ್ಷೆ ಅನ್ನೋದು ಒಮ್ಮೆ ಬರುವ ಹಬ್ಬ, SSLC. ಅದನ್ನ ಚೆನ್ನಾಗಿ ಬರೆಯೋಕ್ಕೆ ಇವತ್ತೆಲ್ಲ ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ ಮುಗಿಸೋಕೆ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾಲದ ಬೆಲೆಯನ್ನು ಅರಿತವನು ಮಾತ್ರ ಕಾಲವನ್ನು ಗೌರವಿಸುತ್ತಾನೆ, ಕಾಲ ಅವನನ್ನು ಗೌರವಿಸುತ್ತದೆ. ಕಾಲಕ್ಕೆ ಮಣಿಯದವನನ್ನು ಕಾಲವೇ ಮಣಿಸುತ್ತದೆ ಎಂಬ ಮಾತಿನೊಂದಿಗೆ ಮುಗಿಸುವ ಮುನ್ನ, ಕಮ್ ವಿತ್ ಮೀ ವಾಟ್ ಎವರ್ ಬಿಕಮ್, ಬಟ್ ಡೋಂಟ್ ಫರ್ಗೆಟ್ ಐ ವಿಲ್ ಬಿ ಬ್ಯಾಕ್ ವಿತ್ ಐ ಥಿಂಕ್ 2 more papers today itself in 2 more videos. Be positive, stay positive, work, sit and spend the time usefully. See you. Bye. Take care. Thank you.